ಮತ್ತೆ ತಾರಕಕ್ಕೇರಿದ ಬಿಜೆಪಿಯ ಒಳಜಗಳ. ಹೈಕಮಾಂಡ್ ಭೇಟಿ ಮಾಡಿದ ರೆಬಲ್ಸ್ ನಾಯಕರು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ರೆಬಲ್ಸ್ ಟೀಮ್. ವಿಜೇಂದ್ರ ವಿರುದ್ಧ ದೂರಿನ ಸುರಿಮಳೆಗೈದಂತಹ ರೆಬಲ್ಸ್ ನಾಯಕರು. ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಸಿಡಿದೆದ್ದಿರುವಂತಹ ರೆಬಲ್ಸ್ ನಾಯಕರು ಡೈರಿಲಿ ಬರ್ಕೊಂಡೋಗಿ ಹೈಕಮಾಂಡ್ಗೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ವಿಜೇಂದ್ರರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ಕಂಪ್ಲೇಂಟ್ಗಳ ಸುರಿಮಳೆಯನ್ನೇ ಗೈತಿದ್ದಾರಂತೆ ಈ ರೆಬಲ್ಸ್ ನಾಯಕರು. ಮೊನ್ನೆ ಕುಮಾರ್ ಬಂಗಾರಪ್ಪರ ಮನೇಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಕುಮಾರ್ ಬಂಗಾರಪ್ಪನ ಮನೇಲಿ ಸೇರ್ಕೊಂಡಿದ್ದು ಯಾರ್ಯಾರು? ಇದೇ ವಿಜೇಂದ್ರರ ವಿರುದ್ಧ ಯಾರ್ಯಾರು ಸಿಡಿದು ಬಿದ್ದಿದ್ರು, ಯಾರ್ಯಾರು ಸೆಟ್ಟೆದು ನಿಂತಿದ್ರು, ಅವರುಗಳೇ ಕುಮಾರ್ ಬಂಗಾರಪ್ಪ ಮನೇಲಿ ಸೇರ್ಕೊಂಡಿದ್ದು. ಆ ಸಂದರ್ಭದಲ್ಲೇ ಈ ಬಿಜೆಪಿಯ ಇಂಟರ್ನಲ್ ಜಗಳದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂಥೇಳಿ ರಾಜಕೀಯ ವಿಶ್ಲೇಷಕರು ಲೆಕ್ಕಾಚಾರ ಹಾಕ್ಕೊಂಡಿದ್ರು. ಅದಾದ ನಂತರ ಕುಮಾರ್ ಬಂಗಾರಪ್ಪ ಮತ್ತು ಅವರ ಬಳಗ ವಿಶೇಷವಾದಂತಹ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಅದು ಈ ವಿಜೇಂದ್ರರನ್ನು ಕೆಳಗಿಳಿಸುವುದರ ಭಾಗ ಅಂತೇಳಿ ಚರ್ಚೆಗಳಾಯಿತು. ಈಗ ಹೈಕಮಾಂಡನ್ನು ಭೇಟಿ ಮಾಡಿದ್ದಾರೆ ರೆಬಲ್ಸ್ ನಾಯಕರು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ರೆಬಲ್ಸ್ ಟೀಮ್ ವಿಜೇಂದ್ರ ವಿರುದ್ಧ ದೂರಿನ ಸುರಿಮಳೆಗೈದಿದ್ದಾರಂತೆ. ವಿಜೇಂದ್ರ ಮಾತ್ರ ಪಕ್ಷದ ಅಧ್ಯಕ್ಷ ಬೇಡ. ವಿಜೇಂದ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ದೂರು. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ. ವಿಜೇಂದ್ರ ಸಂಪೂರ್ಣವಾಗಿ ವಿಫಲನಾಗಿದ್ದಾನೆ. ಯಾವ ನಾಯಕರನ್ನೂ ವಿಜೇಂದ್ರ ಪರಿಗಣಿಸುತ್ತಿಲ್ಲ. ಹಿರಿಯ ನಾಯಕರನ್ನ ಮೂಲೆಗುಂಪು ಮಾಡ್ತಾ ಇದ್ದಾರೆ ಮತ್ತು ಕಿರಿಯ ತಮ್ಮ ವಿರುದ್ಧ ಇರತಕ್ಕಂತಹ ನಾಯಕರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಮ್ಮಲ್ಲಿ ಯಾರೂ ಅಧ್ಯಕ್ಷ ಆಕಾಂಕ್ಷಿಗಳಿಲ್ಲ. ನೋಡಿ, ಇದು ಹೊಸ ಒಂದು ಪಾಲಿಟಿಕಲ್ ಟರ್ನು. ಯಾರನ್ನಾದರೂ ಅಧ್ಯಕ್ಷ ಮಾಡಿ, ವಿಜೇಂದ್ರರ ಮಾತ್ರ ಬೇಡ. ನೋಡಿ, ನೀವೇನಾದರೂ ಬೇಡಿಕೆ ಇಟ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ರು ಹೈಕಮಾಂಡ್. ನಮಗೆ ಯಾವ ಬೇಡಿಕೆ ಇಲ್ಲ ಅಂದರು. ನಾವು ಆಸ್ಪರೆಂಟ್ಗಳೇ ಅಲ್ಲ. ಬೇರೆ ಯಾರನ್ನಾದರೂ ಬೇಕಾದರೆ ಅಧ್ಯಕ್ಷ ಮಾಡಿ, ಆದರೆ ವಿಜೇಂದ್ರನನ್ನು ಕೆಳಗಿಳಿಸಬೇಕು. ಅಲ್ಟಿಮೇಟು ಇವರುಗಳ ಇರಾದೆ, ಇವರುಗಳ ತಾತ್ಪರ್ಯ, ಇವರುಗಳ ಧಾವಂತ ಇರೋದು ವಿಜೇಂದ್ರ ಕೆಳಗಿಳಿಬೇಕು. ವಿಜೇಂದ್ರ ಕೆಳಗಿಳಿಬೇಕು ಎನ್ನುವಂತಹ ಇರಾದೆ ಮತ್ತು ಬೇಡಿಕೆ ಮಾತ್ರ ಈ ತಂಡದ್ದು ಎನ್ನುವಂತಹದ್ದು.